ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆ ಹೇಳಿದ್ದೆ ಇಡ್ಲಿ ಇವತ್ತು ಬ್ರೇಕ್ಫಾಸ್ಟ್ ಅಂತ. ಸೊ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ತುಂಬ ದಿನ ಆದಮೇಲೆ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ತಿಂತಾ ಇದ್ದೀನಿ. ಹೊರಗಡೆ ಮೋಡ ಮಳೆ ಪ್ಲಸ್ ಸಖತ್ ಸೆಕೆ ಇದೆ. ಚಟ್ನಿನ ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಸೊ ಒಗ್ಗರಣೆ ಹಾಕಿದ್ಮೇಲೆ ಚಟ್ನಿ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಫ್ರಿಜ್ಗೆ ಎತ್ತು ಮಾಡಿಬಿಡೋಣ ಅಂತ. ಇಲ್ಲಾಂದರೆ ಕಂಪ್ಲೀಟಾಗಿ ಚಟ್ನಿ ಹಾಳಾಗ್ಬಿಡುತ್ತೆ. ನಾವಿರೋ ಸಿಟಿಯ ಒಂದು ಲೋಕಲ್ ಮಾರ್ಕೆಟ್ಗೆ ಬಂದಿದ್ದೀವಿ. ಲೋಕಲ್ ಮಾರ್ಕೆಟ್ ಅಂದರೆ ಇದು ಹೋಲ್ಸೇಲ್ ಮಾರ್ಕೆಟ್. ಸೊ ಇಲ್ಲಿ ನಾವು ಸ್ವಲ್ಪ ನೋಡೋಣ, ಪ್ರಿಂಟರ್ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಪಾಪಕ್ಕೆ ಅದು ಇದು ಆ್ಯಕ್ಟಿವಿಟೀಸ್ ಇರುತ್ತೆ, ಪದೇ ಪದೇ ಹೊರಗಡೆ ಹೋಗಿ ಪ್ರಿಂಟ್ಔಟ್ ತೆಗೆಸ್ಕೋಬೇಕು. ಸೊ ಮನೆಗೆ ಒಂದು ಚಿಕ್ಕದು ಪ್ರಿಂಟರ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಗುತ್ತಾ, ಏನು ಎಷ್ಟಾಗುತ್ತೆ ಅಂತ ಫಸ್ಟ್ ಇವತ್ತು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ನಾವು ಅಂದ್ಕೊಂಡಿರೋ ಥರನೇ ಸಿಕ್ಕಿದ್ರೆ ಇವತ್ತೇ ತಗೋತೀವಿ. ಇಲ್ಲಿಂದ ಹಿಂದ್ಗಡೆ ಇನ್ನು 4-5 ಬಿಲ್ಡಿಂಗ್ ಇದೆ. ಇಲ್ಲಿ ಆ ಡೆಡ್ ಎಂಡ್ವರೆಗೂ ಇದೆ. ಎಲ್ಲ ಫುಲ್ಲು ಹೋಲ್ಸೇಲ್ ಮಾರ್ಕೆಟೇನೆ. ಇಲ್ಲಿ ಸಿಗದೇ ಇರೋ ಐಟಮ್ಸೇ ಇಲ್ಲ, ಪ್ರತಿಯೊಂದು ಐಟಮು ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ವಯಸ್ಸಾಗಿರೋದ್ರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಇಲ್ಲಿ ಸಿಗುತ್ತೆ ಎಲ್ಲ ಥರ ಸಾಮಾನುಗಳೂ. ಇದು ಸ್ವಲ್ಪ ವಯಸ್ಸಾಗಿರೋರ್ದು ಬಟ್ಟೆ ಸೆಕ್ಷನ್. ಇದು ಇಲ್ಲೇನು ನೋಡ್ತಿದ್ದೀರ ಇದೆಲ್ಲ ಚೈನಾದ ಹಿರಿಯ ನಾಗರಿಕರು ಹಾಕೊಳ್ಳುವಂಥ ಬಟ್ಟೆಗಳು. ಫ್ಯಾಷನ್ ಆಗಿದೆ ಅಲ್ಲ ಇದು. ಚೈನಾದ ಟ್ರೆಡಿಷ್ನಲ್ ಕಾಸ್ಟ್ಯೂಮ್, ಅವ್ರ ಮದುವೆಗಳಿಗೆ ಹಾಕೊಳ್ಳೋವಂಥ ಬಟ್ಟೆ ಇದು. ಹುಡುಗನ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಎಲ್ಲ ಹಾಕೋತಾರೆ ಈ ಥರ ಬಟ್ಟೆಗಳ ಮದುವೆಗಳಲ್ಲಿ. ಸರಿ, ಹುಡುಗನ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಅಲ್ಲ, ಬರೀ ಹುಡುಗಿ ಅಮ್ಮ ಹುಡುಗನಮ್ಮ ಅಷ್ಟೇ. ಅಪ್ಸರಾ ಒಂದು ಬುಕ್ಸು ಮತ್ತು ಪೆನ್ಸಿಲ್ಸ್, ಸ್ಟೇಷನರಿ ಶಾಪು, ಮಕ್ಕಳದು, ಕಾಲೇಜ್ ಅವ್ರದ್ದು ಎಲ್ಲ ಇದೆ ಇಲ್ಲಿ. ಇಷ್ಟು ಥರ ಪೆನ್ಗಳಿದೆ ಗೊತ್ತಾ. ಇಲ್ಲೆಲ್ಲ ಫುಲ್ ಬರೀ ಪೆನ್ಗಳ ಸೆಕ್ಷನ್ ಏನೇ, ಎಲ್ಲ ಹೋಲ್ಸೇಲ್ದು. ಪೆನ್ಸಿಲು, ಪೆನ್ನು ಕೂಡ ಒಂದು ಸ್ಟೇಷನರಿ ಶಾಪೇ. ಇಲ್ಲೂ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಸಿಗ್ಬೋದೇನೋ ಅನ್ನೋ ಥರ ಪ್ರಿಂಟರು. ಚೈನಾದಲ್ಲಿ ವಿಗ್ನ ಸುಮಾರು ಜನ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನೋಡಿ ಇಲ್ಲಿ ರೆಡಿ ವಿಗ್ಸ್ ಹೆಂಗಿದೆ ಅಂತ. ಇದೆಲ್ಲ ವಿಗ್ಗಳು, ಕೊಂಡೆ ಥರ ಹಾಕ್ತಾರಲ್ಲ ಅದೆಲ್ಲ ಇದೆ ನೋಡಿ ಇಲ್ಲಿ. ಕೊಂಡೆ ವಿಗ್ಸ್ ಇದೆಲ್ಲ ಹುಡುಗಿರ್ಗೆ, ಅದೆಲ್ಲ ಏಜ್ ಆಗಿರೋರ್ಗೆ. ಇಲ್ಲಿ ಮುತ್ತು ಅದೆಲ್ಲ ಸಿಗುತ್ತೆ ಜಾಸ್ತಿ. ಈ ಅಂಗಡಿನಲ್ಲಿ ಒಂದ್ಸಲ ನಾನು ತಗೊಂಡಿದ್ದೆ ಮುತ್ತು, ಬೇರೆ ಒಂದು ಮಣಿಗಳದೆಲ್ಲ ಏನೋ ಇಟ್ಟಿದ್ದಾರೆ ಇಲ್ಲಿ ಮಣಿಗಳು, ಬ್ರೇಸ್ಲೈಟ್ಗೆ ಸೆಟ್ ಮಾಡಿ ಹಾಕೋಕ್ಕೆ. ಇದೆಲ್ಲ ಜಾಸ್ತಿ ಈ ಥರ ಮುತ್ತು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಜನ. ಎಷ್ಟೊಂದು ಮುತ್ತಿದೆ, ಎಲ್ಲ 25,000 30,000 ಆ ಥರ ಹಾಕಿದ್ದಾರೆ ಸರಗಳಿಗೆ. ಇಲ್ಲ ಸರಗಳನ್ನೂ ಅಷ್ಟೇ ಹಾಕೋತಾರೆ ಕತ್ತಿಗೆ ಈ ಥರ ಸರಗಳು, ಸ್ಟೋನು ಮತ್ತು ಬೀಡ್ಸ್ದು. ಶೋ ಪೀಸಲ್ಲಿ ಯಾವ ಥರ ಇದೆ ಅಂತ, ಶೋ ಕೇಸಲ್ಲಿ ಇಡೋದಿದ್ದು. ಇದು ಫುಲ್ ಅದೇ ಇಟ್ಬಿಟ್ಟಿದ್ದಾರೆ ಕಂಪ್ಲೀಟು. ಬಾ, ಎಲ್ಲಿದ್ಯಾ ಸನ್ಮಾಯ್? ನೋಡಿ ಇಲ್ಲಿ ಶೋ ಪೀಸ್ ಇದೆಲ್ಲ. ಟ್ರೈನ್ ಆ್ಯಂಡ್ ಸ್ನೋ ಅಂತ ಇದೆ, ಮ್ಯಾಜಿಕಲ್ ಕ್ಯಾಸ್ಟಲ್ ಅಂತ ಇದೆ. ಇದು ಡ್ಯಾನ್ಸಿಂಗ್ ಆನ್ ದ ಕ್ಲೌಡ್ಸ್ ಅಂತ ಇದೆ. ಇದು ಯಾವುದೋ ಚೈನೀಸ್ದೇ ಒಂದು ಟ್ರೆಡಿಷ್ನಲ್ ಎಂಪರರ್ದು ಯಾವುದೋ ಹಾಕಿದ್ದಾರೆ ಟೂರ್ ಅಂತ. ಫೇರ್ ಟೇಬಲ್ ಕ್ಯಾಸ್ಟಲ್. ಎಷ್ಟೊಂದು ಶೋ ಪೀಸ್ಗಳಿದೆ, ತುಂಬ ಚೆನ್ನಾಗಿ ಕಾಣುತ್ತಿದ್ದು ಶೋ ಕೇಸಲ್ಲೆಲ್ಲ ಇಟ್ಟರೆ ಅಲ್ವಾ ಸನ್ಮಾಯ್? ತಗೊಳ್ಳೋಣ ಒಂದು. ನೋಡಿ ಇಲ್ಲಿ ತಟ್ಟೆ, ನೋಡಿ ಇಲ್ಲಿ ಜಾಯಿಂಟ್ ಫೀಲ್ ಹೆಂಗೆ ತಿರುಗ್ತಿದೆ ಸನ್ಮಾಯ್. ಅಲ್ಲಿರೋದೆಲ್ಲ ಅಲ್ಲೇನಿತ್ತು ಸಪ್ರೇಟಾಗಿ ಅದನ್ನೆಲ್ಲ ಒಟ್ಟಿಗೆ ಜಾಯಿಂಟ್ ಫೀಲ್ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ಪಾಂಡದು ಮ್ಯಾಜಿಕಲ್ ಕ್ಯಾಸ್ಟಲ್ ಎಲ್ಲ ಮುಟ್ಬಾರ್ದು ಬಿದ್ದೋಗುತ್ತೆ. ಈ ಅಂಗಡಿಯಲ್ಲಿ ಎಲ್ಲ ಬುಟ್ಟಿಗಳ ಶೇಪಲ್ಲಿ ಮಾಡಿ ಇಟ್ಟಿರೋ ಅಂತ ಐಟಮ್ಸ್ನ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಟಿಶ್ಯೂ ಪೇಪರ್ ಇಡೋದು, ಇದಿಷ್ಟು. ಇದೆಲ್ಲ ಬ್ಯಾಸ್ಕೆಟ್, ಬ್ಯಾಗ್, ಫ್ರೂಟ್ಸ್ ಇಡೋ ಬ್ಯಾಗ್. ಗಾಳಿ ಆಡ್ಬೇಕಲ್ವಾ, ಅದಕ್ಕೆ ಇದೆಲ್ಲ ಫ್ರೂಟ್ಸ್ ಇಡೋ ಬ್ಯಾಗ್ಗಳು. ನೋಡಿ ಚೆನ್ನಾಗಿದೆ ಇದು. 1,500 ಅಂತ ಈ ಬ್ಯಾಗಿಗೆ. 98 RMB ಅಂತ ಹಾಕಿದ್ದಾರೆ, ಅಂದರೆ ಆಲ್ಮೋಸ್ಟ್ 1,500 ಇದು.
ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಛತ್ರಿ ಎಲ್ಲ ಇಟ್ಕೊಂಡಲ್ವಾ. ಗಡಿಯಾರಗಳನ್ನ ಇಟ್ಟಿದ್ದಾರೆ. ಇಲ್ಲಿನ ಒಂದು ಲೋಕಲ್ ಬ್ರ್ಯಾಂಡ್ನ ಗಡಿಯಾರಗಳಿದು. ಬೇಸಿಗೆ ಆಗಿರೋದ್ರಿಂದ ಫ್ಯಾನ್ಗಳನ್ನ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಕಿಚನ್ದು. ಜಾಸ್ತಿ ಬೌಲ್ಗಳನ್ನ ಯೂಸ್ ಮಾಡ್ತಾರೆ ಇವ್ರು, ಈ ಥರ ಕ್ರಾಕರೀಸ್ ಪಿಂಗಾಣಿದು. ಅದಕ್ಕೆ ಎಲ್ಲ ಕಡೆ ತಟ್ಟೆಗಿನ ಜಾಸ್ತಿ ಬೌಲ್ಗಳೇ ಇರುತ್ತೆ. ಸೈಡಿಗೆ ಬಚ್ಚಿನಿ, ಸೈಡಿಗೆ ಬಾ. ಚಾಪೆಗಳೇ ಫೇಮಸ್ ಈಗ ಬೇಸಿಗೆಗೆ. ಇವಾಗ ಬೇಸಿಗೆ ಆದ್ರಿಂದ ತುಂಬ ಕಾವಿರುತ್ತೆ. ಮಂಚದ ಮೇಲೆ ಹಾಸಿಗೆ ತೆಗೆದ್ಬಿಟ್ಟು ಚಾಪೆ ಹಾಸ್ಕೊಂಡು ಮಲ್ಕೋತಾರೆ ಇಲ್ಲಿ ಚೀನಿಯರು, ತಂಪಾಗುತ್ತೆ ಅಂತ. ಈ ಅಂಗಡಿನಲ್ಲಿ ಪುಟ್ಪುಟಾಣಿ ಚೇರ್ಗಳಿದ್ವು, ಮರದ್ದು ಮತ್ತೆ ಇಲ್ಲೇನೋ ಪ್ಲಾಸ್ಟಿಕ್ ತರ ಎಲ್ಲ ಬರುತ್ತಲ್ಲ ಆ ತರ ಚೇರ್ ಇತ್ತು. ನಾವು ಮಕ್ಳು ಚೇರ್ ಏನೋ ಅಂತ ಅನ್ಕೊಂಡ್ವಿ, ಬಟ್ ಇದು ಮಕ್ಳಿಗೆ ಅಂತಾನೆ ಏನಿಲ್ವಂತ, ಎಲ್ರು ಕುತ್ಕೋಬಹುದು ಅಂತ ಹೇಳಿದ್ರು ಅಂಗಡಿಯವರು. 55 kg ತೂಕದ ಅಡಿಯುತ್ತಂತೆ ಇದೊಂದು ಚಿಕ್ಕ ಚೇರು. ಅಪ್ಪು ಅಂತೂ ಎಲ್ಲೋದ್ರು ಹಿಂಗ್ ಕುತ್ಕೋಬೇಕು ಅಂತಾನೆ. ಇವಾಗ ಎಲ್ಲಾ ಕಡೆನೂ ಸುಮ್ಮನೆ ಕೂಡ ಎಗ್ಲ ಮೇಲೆ ಕೂರಿಸ್ಕೊಂಡು ಇವರು ಕರ್ಕೊಂಡು ಹೋಗ್ತಾರೆ. ಅವನು ಹಂಗೆ ಇದೇ ಬೇಕು ಅಂತಾನೆ. ಹೊರಗಡೆ ಬಂದ್ರೆ ಸಾಕು ಹಿಂಗೆ ಹತ್ಕೊಂಬಿಡೋದು. ಈಗ ಯಾವ ಅಂಗಡಿ ಬರಲಿ, ರೋಡ್ ಬರಲಿ, ಊರು ಬರಲಿ, ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತಾರೆ ಇಬ್ರು. ಕೂಡ ಒಂದು ಸ್ಟೇಷನರಿ ಅಂಗಡಿ ಇದೆ. ಇಲ್ಲಿ ಪ್ರಿಂಟರ್ ಎಲ್ಲ ಇದೆ, ಸ್ವಲ್ಪ ಮೇಲೆ ಚಿಕ್ಕದು. ಕೇಳೋಣ ಒಳಗಡೆ ಹೋಗಿ. ಇದು ಲ್ಯಾಮಿನೇಷನ್ ಮಿಷಿನ್ ಅಂತ. ಇದು ನನ್ನ ಪ್ರಿಂಟರ್ ಅಂತ ಅಂದ್ಕೊಂಡೆ. ಹತ್ರದಲ್ಲಿ ಬಂದಾಗ ಲ್ಯಾಮಿನೇಷನ್ ಅಂತ ಕಾಣಿಸ್ತಿದೆ, ಲ್ಯಾಮಿನೇಟರ್ ಅಂತ ಬರೆದಿದ್ದಾರೆ. ಪ್ರಿಂಟರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೇಳಬೇಕು ಒಂದ್ಸಲ ಅವ್ರನ್ನ ಒಳಗೋಗಿ. ಚಿಕ್ಕ ಹುಡುಗಿ ಇದೆ, ಸ್ಕೂಲ್ ರಜಾ ಅಲ್ವಾ ಇವಾಗ. ಇಲ್ಲಿದೆ ಪ್ರಿಂಟರ್ ಅಂತ ತೋರಿಸ್ತಾ ಇದ್ದಾಳೆ. ಇಲ್ಲಿ ಪ್ರಿಂಟರ್ ಇಲ್ಲ, ಲ್ಯಾಮಿನೇಟರ್ ಅಂತ ಇತ್ತು. ಲ್ಯಾಮಿನೇಷನ್ ಮಾಡೋ ಅಂತ ಮಿಷಿನ್ ಇತ್ತು. ಸೊ ಅದಕ್ಕೆ 1,800 ರೂಪಾಯಿ ಆ ಥರ ಇಟ್ಟಿದ್ದಾರೆ. ಅದು ಬಿಟ್ಟರೆ ಬೈಂಡಿಂಗ್ ಮಿಷಿನ್ ಇದೆ, ಅದಕ್ಕೆ ಒಂದು 900 ರೂಪಾಯಿ ಅಂತ ಇಟ್ಟಿದ್ದಾರೆ, ಅಂದರೆ ಇಂಡಿಯನ್ ರುಪೀಸಲ್ಲಿ. ಸೊ ಮೇಲ್ಗಡೆ ಹೋಗ್ಬೇಕಂತೆ ಪ್ರಿಂಟರ್ಗೆ, ಕಡೆ ಹೋಗಿ ನೋಡ್ಕೊಬರೋಣ. ಇಲ್ಲೆಲ್ಲ ರೇಡಿಯೋಗಳೆಲ್ಲ ಸಿಗುತ್ತೆ, ಪಾಕೆಟ್ FM, ಮೈಕು, ಸ್ಪೀಕರ್ಸ್ ಆ ಥರ ಎಲ್ಲ ಸಿಗುತ್ತೆ. ಈ ಥರ ಎಲ್ಲ ಸ್ಪೀಕರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇವರು. ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಕ್ಸಸೈಸ್ ಥರ. ಇಲ್ಲೂ ಕೂಡ ಪ್ರಿಂಟರ್ ಎಲ್ಲ ಸಿಗುತ್ತೆ. ಸೊ ಒಂಥರ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇಂಡಿಯಾದಲ್ಲೆಲ್ಲ ಎಷ್ಟಾಗುತ್ತೆ ಪ್ರಿಂಟರ್ ಅಂತೆಲ್ಲ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಒಂದು 2-3 ಪ್ರಿಂಟರ್ನ ತೋರಿಸ್ತೀನಿ ಈಗ. ಸೊ ಇದೇ ಥರ ಪ್ರಿಂಟರ್ ಎಷ್ಟಾಗ್ಬೋದು ಇಂಡಿಯಾದಲ್ಲಿ ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಗೊತ್ತಿರೋರು ಯಾರಾದರೂ ಇದ್ದರೆ. ಇಲ್ಲಿ ಇದೆಯಲ್ಲ, ಇದು ಇದಂತೆ. ಈ HP ಪ್ರಿಂಟರ್ಗೆ ಎಷ್ಟಾಗ್ಬೋದು ಇಂಡಿಯಾದಲ್ಲಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ 580 ಅಂದರೆ 6,500 ಇದಕ್ಕೆ. ಇಲ್ಲ ಎಷ್ಟೊಂದು ಥರ ಇದೆ. ಇದೆ ಇದು 12,500 ಹೇಳ್ತಿದ್ದಾರೆ ಈ ಪ್ರಿಂಟರ್ಗೆ. ಇಲ್ಲೆಲ್ಲ ಏನು ಸ್ಪೀಕರ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ನೈಟ್ ಟೈಮು ಒಂದು 6 ಗಂಟೆ, ನೈಟ್ ಅಲ್ಲ, ಸಂಜೆ ಟೈಮ್ ಒಂದು 6ರಿಂದ 8 ಗಂಟೆವರೆಗೂ ಚೀನಾದ ಹಿರಿಯ ನಾಗರಿಕರು ರಸ್ತೆಯಲ್ಲಿ ಕೂರಿಸಿ ಮಾಡ್ತಿರ್ತಾರೆ ಡ್ಯಾನ್ಸ್ ಎಲ್ಲನೂ. ಸೊ ಅದಕ್ಕೆ ಯೂಸ್ ಮಾಡೋವಂಥ ಸ್ಪೀಕರ್ಸು. ಪ್ರೆಷರ್ ಇದೆ ಇಲ್ಲಿ, ಲಾಕರ್, ದುಡ್ಡು ಒಡವೆ ಎಲ್ಲ ಇಡೋದಕ್ಕೆ. ಇಲ್ಲೂ ಇದೆ ಪ್ರಿಂಟರ್. ಇದನ್ನು ಇವಾಗ ಇಲ್ಲಿ 400 ರೂಪಾಯಿ ಕಡಿಮೆ ಹೇಳಿದ್ರು. ಸೇಮ್ ಪ್ರಿಂಟರ್ ಆವಾಗಲೇ ನೋಡಿದ್ವಲ್ಲ, ಅದು 400 ರೂಪಾಯಿ ಕಡಿಮೆ ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಇನ್ನೊಬ್ರು ಗೊತ್ತಿರೋರು ಅಂಗಡಿ ಇದೆ, ಅವರು ಆಲ್ಮೋಸ್ಟ್ ಅಷ್ಟೇ ಅಂತ ಹೇಳಿದ್ದಾರೆ. ಇದೇನು ವಾಕಿ ಟಾಕಿನಾ? ಇದು ಒಂದು ಅಂಗಡಿ ಇದೆ, ಸುಮಾರು ಅಂಗಡಿಗಳಿದ್ದಾವೆ. ಇಲ್ಲೆಲ್ಲ ಲ್ಯಾಂಡ್ಲೈನ್ ಫೋನ್ಗಳೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಎಪ್ಸೋನು, HP ಇವ್ರದ್ದು ಯಾವ್ಯಾವುದು ಬ್ರ್ಯಾಂಡ್ ಎಲ್ಲ ಇದೆ. ಕೈ ಎತ್ತು ಸನ್ಮಯ್, ಬಾರ ಬಿಡಬಾರ್ದು ಮಿಷಿನ್ ಮೇಲೆ. HP ಅಲ್ಲಿ ನೋಡಿದ್ವಲ್ಲ ಅದಕ್ಕಿಂತ ದೊಡ್ಡದು. ಇದು 8,500 ಕೊಡ್ತಾರೆ, ಅದು 9,500 ಕೊಡ್ತಾರಂತೆ. ಎಪ್ಸೋನ್ ಇಲ್ಲಿದೆಯಲ್ಲ ಇದು. ಇದೆರಡು ಕಲರ್ ಪ್ರಿಂಟರ್. ಇಲ್ಲಿ ಆಫೀಸ್ದು ಮತ್ತು ರೆಸ್ಟೋರೆಂಟು ಚೇರ್ ಟೇಬಲ್ಸು ರೆಡಿ ಇರುತ್ತೆ, ಬಂದು ಹಂಗೆ ಇನ್ಸ್ಟಾಲ್ ಮಾಡಿಕೊಡ್ತಾರಲ್ಲ ಆ ಥರ ಅಂಗಡಿಗಳಿದು. ಸ್ಲಿಪ್ಪರ್ ಸ್ಟ್ಯಾಂಡೆಲ್ಲ ಇಟ್ಟಿದ್ದಾರೆ ನೋಡಿ. ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಳ್ತಾರಲ್ಲ, ರೆಸ್ಟೋರೆಂಟ್ ಎಂಟ್ರೆನ್ಸಲ್ಲೆಲ್ಲ ಇಟ್ಕೊಳ್ತಾರೆ. ಈ ಥರ ನೀರು ಹರಿತಾ ಇರೋದು ಅಲ್ಲೂ ಇದೆ. ಇದು ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ, ಮತ್ತು ಒಳ್ಳೆಯದು ಅಂತ ಎಲ್ಲ ಇಟ್ಕೋತಾರೆ ಮನೆ ಮುಂದೆ, ರೆಸ್ಟೋರೆಂಟ್ ಮುಂದೆ ಎಲ್ಲ ಕಂಪ್ಲೀಟಾಗಿ ವಾಲ್ ಪೇಂಟಿಂಗ್ಸು ಮತ್ತು ಶೋ ಪೀಸಸ್ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಶೋ ಪೀಸಸ್. ಇಲ್ಲಿ ವಾಲ್ ಪೇಂಟಿಂಗ್ಸು, ಶೋ ಪೀಸಸ್ಸೇ ಜಾಸ್ತಿ. ಈ ಫ್ಲೋರ್ ಫುಲ್ ಅದೇನೆ. ಈ ಥರ ಒಂದು ಟೇಬಲ್ ಇಟ್ಬಿಟ್ಟು ಇಲ್ಲಿ ಒಂದು ಮೀನಿಡೋದು. ವಾಸ್ತು ಅಲ್ವಾ ಮೀನು, ಸೊ ಇಲ್ಲೂ ಕೂಡ ವಾಸ್ತುನೇ ಇದು. ಇಲ್ಲೆಲ್ಲ ಫುಲ್ ಪೇಂಟಿಂಗ್ಸ್, ವಾಲ್ ಪೇಂಟಿಂಗ್ಸ್ ಇಟ್ಟಿದ್ದಾರೆ.
ಇವಾಗೆಲ್ಲ ಟ್ರೆಂಡ್ ಅಲ್ಲ, ರೂಮಲ್ಲಿ ಹಾಲಲ್ಲೆಲ್ಲ ಈ ಥರ ಎಲ್ಲ ವಾಲ್ ಪೇಂಟಿಂಗ್ಸ್ ಹಾಕೊಳ್ಳೋದು ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಇರುತ್ತೆ. ಚೆನ್ನಾಗಿದೆ ನೋಡಿ, ಬೀಡ್ಸ್ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೇಂಟಿಂಗಲ್ಲಿ ಬೀಡ್ಸ್ ವರ್ಕು. ಹೂ ತಗೊಳ್ಳೋಣ, ಇದು ಹೂ ನೋಡಲಿ ಹರಳುತ್ತಾ ಇದೆ. ವಾವ್, ಏನು ಮಾಡೋಣ ತಗೊಂಡಿದ್ದೀನ, ಎಲ್ಲಿಡೋಣ? ಒಂದು ಹೋಟ್ಲ್ ಓಪನ್ ಮಾಡೋಣ ನೋಡು ಇಂಡಿಯಾದಲ್ಲಿ. ಹೋಟ್ಲ್ ಓಪನ್ ಮಾಡಿ ಇದನ್ನ ಹೂ ಅರಳಿಸ್ತಾ ಇರೋಣ. ಫ್ಲವರ್ ಬ್ಲಾಸಮ್ ರೆಸ್ಟೋರೆಂಟ್ ಅಂತ ಇಟ್ಬಿಡೋಣ. ನೀವು ಚೆನ್ನಾಗಿದೆ, ಅರಳತಾ ಇದೆ. ಏನು ಶೋ ಪೀಸ್ ಇದೆಯೋ ಫ್ಲವರು. ಸೊ ಇಲ್ಲಿರೋ ಹೂಗಳು ಬಟರ್ಫ್ಲೈ ಎಲ್ಲ ಅದೇ ಥರನೇ ಮಾಡುತ್ತೆ. ಅಂದರೆ ಇದು ಹಾರ ಥರ, ಇದು ಮುದ್ರಿ ಅರಳೋ ಥರ ಇದೇನೋ ಮಾಡ್ತಾರೆ ಇವರು. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ವಾಲ್ ಪೇಂಟಿಂಗು. ಮರದಲ್ಲಿ ಅಲ್ಲ, ಕಟ್ ಮಾಡಿರೋ ಮರ ಅನಿಸುತ್ತೆ. ಕಟ್ ಮಾಡಿರೋ ಮರ ಅಲ್ಲ, ಅದಕ್ಕೆ ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ. ವಾಲ್ ಪೇಂಟಿಂಗ್ ಚೆನ್ನಾಗಿರುತ್ತೆ ಇದೆಲ್ಲ. ಇಲ್ಲಿ ಕೇಳಿದ ಪ್ರೈಸು, ಮತ್ತು ನನ್ನ ಹಸ್ಬೆಂಡ್ ಒಬ್ಬರು ಚೈನೀಸ್ ಫ್ರೆಂಡ್ ಇದ್ದಾರೆ. ಸೊ ಅವ್ರದ್ದು ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿ ಇದೆ. ಸೊ ಅವ್ರು ಹೇಳಿದ ಪ್ರೈಸ್ ಕೂಡ ಸೇಮ್ ಇದೆ. ಆಲ್ಮೋಸ್ಟ್ ಒಂದು 100 ರೂಪಾಯಿ 200 ರೂಪಾಯಿ ಡಿಫ್ರೆನ್ಸ್ ಇದೆ. ನಾವು ಇನ್ನೊಂದು ಸ್ವಲ್ಪ ಹೋಗಿ ಸ್ವಲ್ಪ ಚೌಕಾಸಿ ಮಾಡೋ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ಸೊ ಸೇಮ್ ಇದೆ ಪ್ರೈಸು, ಮತ್ತು ಆನ್ಲೈನಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. ಯಾಕೆಂದರೆ ನಾವು ಏನಾದ್ರು ಒಂದು ವಸ್ತು ತೊಗೋತೀವಿ ಅಂತಂದರೆ ಒಂದು 2-3 ಕಡೆ ವಿಚಾರಿಸಿ ನೋಡಿ ಎಲ್ಲಿ ಕಡಿಮೆ ಸಿಗುತ್ತೋ ಸೊ ಅಲ್ಲಿ ನೋಡ್ಬಿಟ್ಟು ತೊಗೋತೀವಿ. ಕೆಲವೊಂದು ಐಟಮ್ಸ್ ಡೈರೆಕ್ಟಾಗಿ ನೋಡಿದ ತಕ್ಷಣ ತೊಗೋತೀವಿ. ಇನ್ನು ಕೆಲವೊಂದನ್ನು ನೋಡಿ ಹುಡುಕಿ ಎಲ್ಲಿ ಇನ್ನೂ 1,000-2,000 ಕಡಿಮೆ ಮಾಡ್ಬೋದು, ಇಲ್ಲ 200-300 ರೂಪಾಯಿ ಕಡಿಮೆ ಮಾಡ್ಬೋದು. ಆ ಥರ ಅಂಗಡಿಗಳಿಗೆ ನೋಡಿ ಹುಡುಕಿ ತೊಗೋತೀವಿ. ಸೊ ಇವಾಗ ಆಲ್ಮೋಸ್ಟ್ ಸೇಮ್ ಬರ್ತಿದೆ. ಸೊ ಅದಕ್ಕೋಸ್ಕರ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಿಂಟರ್ದು ಏನಾದ್ರೂ ಗೊತ್ತಿರೋ ಅಂಗಡಿಲೇ ತೊಗೊಂಡ್ರೆ ಅದನ್ನು ಮತ್ತೆ ವಾಪಸ್ ರಿಸಾಲ್ವ್ ಮಾಡಿಕೊಡ್ತಾರೆ ಅವರು. ಸೊ ಅದಕ್ಕೆ ಅಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆನ್ಲೈನ್ ಒಂದ್ಸತಿ ನೋಡಿಬಿಟ್ಟು ಅಲ್ಲಿ ನೋಡೋಣ ಅಂತ. ವಾಚ್ ಸಿಕ್ಕಿದೆ ಅಂತ ಸುಮ್ಮನೆ ಅಲ್ಲಿ ಇರೋ ಕರೆನ್ಸಿ ಎಲ್ಲ ಖಾಲಿ ಮಾಡ್ತಾನೆ ಅವನು. ನೀನು ಸುಮ್ಮನೆ ಕರೆನ್ಸಿ ಖಾಲಿ ಆಗುತ್ತೆ ಫುಲ್ಲು. ರೀಚಾರ್ಜ್ ಮಾಡಬೇಕಾಗುತ್ತೆ ಮತ್ತೆ 5 ಡೇಸ್ಗೆ. ಸುಮ್ಮನೆ ವಾಚಲ್ಲಿ ನನಗೆ ಮತ್ತು ಅವ್ರ ಪಪ್ಪಂಗೆ ಇಬ್ರಿಗೂ ಸುಮ್ಮನೆ ಫೋನ್ ಮಾಡ್ತಾನೆ. ಅದು ಕೊಟ್ಟಿದ್ದೆ ತಪ್ಪಾಯ್ತು. ನೆನ್ನೆ ಬೇಡ ಅಂದೆ ತಾನೆ, ಈಗ ನೋಡಿ ಹೆಂಗೆ ಮಾಡ್ತಿದ್ದೆ ಅಂತ. ಆಟ ಆಡ್ತಿದ್ದೆ ಅದರಲ್ಲಿ. ಸರಿಗಳು ಮಾರ್ತಾ ಇದ್ದಾರೆ. ಅಲ್ಲಲ್ಲಲ್ಲೋ, ಏನು ನಿನ್ನ ಹೆಸರು? ಏನು ನಿನ್ನ ಹೆಸರೇನು? ಎಷ್ಟು ಚೆನ್ನಾಗಿದ್ದೆ ನೀನು. ಕಚ್ತೀಯಾ? ಕಚ್ಚಲ್ವಾ? ಜಾಣ, ಕಚ್ಚಬಾರ್ದು. ಭೈರವ, ಏನು ಏನು ನಿನ್ನ ಹೆಸರೇನು? ಅವನು ಇಲ್ಲಿ ವೈಟಿ ಮಲ್ಕೊಬಿಟ್ಟಿದ್ದಾಳೆ. ಹಲೋ, ಇದು ಇದ್ರ ಜೊತೆ ಫೈಟಿಂಗ್ ಆಡೋಕ್ಕೆ ಈಗ ಜಂಪ್ ಮಾಡ್ತಾ ಇದೆ. ಭಾರಿ ಕೆಟ್ಟ ಬುದ್ಧಿ ನಿನಗೆ, ಜಗಳ ಮಾಡ್ತೀಯ. ಇಲ್ಲೆರಡು ಬೇಬಿಗಳು ಮಲಗಿದಾವೆ. ಏನಪ್ಪ ಕಚ್ಕಿಚ್ಬಿಟ್ಯಾ? ನಮ್ಮ ಚಿಕಣನಷ್ಟೇ ಇದೆ ಸೈಜ್ ಇದು. ಏನಪ್ಪ ಬ್ಲ್ಯಾಕಿ, ಏನು ಇದೇನಿದು? ನಮ್ಮ ಚಿಕನ್ ಅಂತಾನೆ ಐತಲ್ಲ ಮಸ್ಟಿದು. ಇಲ್ಲಿ ನೋಡಿಲಿ ಚಿನ್ನ ಮರಿನ. ಏನಪ್ಪ ಅಲ್ಲ ಇಲ್ಲಡಿಲಿ, ಇದು ಎಷ್ಟು ಚೆನ್ನಾಗಿ ನೋಡಪ್ಪ. ಇಲ್ಲಿ ನೋಡಿಲಿ, ಇದ್ರ ಮುಖ ನೋಡಿಲಿ. 1,000 ಇದಕ್ಕೆ? ಓ 13,000 ರೂಪಾಯಿ ಅವ್ರಿಗೆ. 1,500 ಇದು? ಓ 18,000 ಹಂಗಾದ್ರೆ ಇದಕ್ಕೆ. 18,000 ರೂಪಾಯಿ. ಇವಾಗ ಬೆಕ್ಕಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಏನಿದು ಹಿಂಗ್ ಮಾಡ್ಕೊಂಡಿದ್ಯಾ ಮುಖನ? ನೋಡಲಿ, ಚೂಟಿ ಕ್ಯಾಟ್ ಇದು. ಎಲ್ಲ ನಾಯಿ ಬೆಕ್ಕದು ಕತ್ತು ಕಟ್ಟೋದು. ಇದು ಕತ್ತು ಕಟ್ಟೋದೇ ಅಲ್ವಾ ಹೆಜ್ಜೆಗಳು? ಈ ನಾಯಿದು ಫುಡ್, ನಾಯಿ ಬೆಕ್ಕಳದು ಊಟ. ಸರ ಹಾಕೊಂಡಿದೆ ನೋಡಿ ಸರ್. ಕ್ಯಾಟ, ಏಲಿಯನ್ ಕ್ಯಾಟ ಇದಾ? ಅವು ಇಲಿಗಳನ್ನ ಕೂಡ ಇಟ್ಟಿದ್ದಾರೆ. ಇಲಿಗಳಿದೆ, ಹಾವುಗಳಿದೆ. ಇಲಿ ಸೌತೆಕಾಯಿ ತಿಂತಾ ಇದೆ. ಮತ್ತೆ ಇಲ್ಲಿ ನೋಡಿ ಹಾವು ಕಣಪ್ಪ. ಇದು ಸಾಕಕ್ಕೇನೆ ಇದು.
ಹಾಕೋಕೆ ಹಾವು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಇದೇನು ಅದ್ರದ್ದು ಪೊರೆ ಬರ್ತಾ ಇದೆ, ಅದು ಸ್ಕಿನ್ ಆಚೆಗೆ ಬರ್ತಾ ಇದೆ ಅನ್ಸುತ್ತೆ ನೋಡಿ ಇಲ್ಲಿ. ಚಿಕ್ಕ ಮರಿ ಹಾವು. ನಮ್ಮ ಮನೆ ಹತ್ರ ಎಲ್ಲ ಬಂದ್ರೆ ಇದನ್ನ ಓಡಿಸ್ಬಿಡ್ತೀವಿ, ಕರೆಸ್ಬಿಟ್ಟು. ಇವ್ರು ಸಾಕ್ತಾ ಇದಾರೆ ಮನೆಯಲ್ಲಿ ಇಟ್ಕೊಂಡು. ಅವ್ರ ಅಣಿನ ಕೆಮಿಲಿನ ಅಂಟೆಗೊದ್ದನ ಏನೇನೋ ಮಾರ್ತಾರೆ ಒಟ್ಟಿನಲ್ಲಿ ಇವರು. ಏನು ಹಿಂಗಿದೆಯಪ್ಪ ಇದೆಲ್ಲ ಸಾಕದ ಪಾಪ ಇದು. ಖಾಲಿ ಸೈಟ್ ಅಕ್ಕಪಕ್ಕದಲ್ಲಿ ಖಾಲಿ ಸೈಟಲ್ಲಿ ಓಡಾಡ್ತಿರ್ತವೆ ಇವು. ನಮ್ಮ ಕಡೆ ಎಲ್ಲ ಫ್ರೀ ಆಗಿ ಸಿಗ್ತವೆ ಇವು. ಮುಂಚೆ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಈಗ ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ. ಸೊ ಅದಕ್ಕೆ ಒಳಗಡೆ ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ಆಲ್ಮೋಸ್ಟ್ ಹೋಮ್ ಆಕ್ಸೆಸರೀಸ್ ಇದೆ ಅಂತ ಅನ್ಕೋತೀನಿ. ನಾವೇನು ತಗೊಳ್ಳಲ್ಲ, ಸುಮ್ಮನೆ ನೋಡ್ಕೊಂಡು ಬರಕ್ಕೆ ಹೋಗ್ತಿರೋದು. ನೀವು ಗಾಡಿ ಹತ್ತುತ್ತಾ ಇದ್ದೀರಾ? ಎತ್ತಿ ನಮ್ಮ ಪಾಪಗೆ ನಡಿಯೋಕ್ಕಾಗಲ್ಲ, ಸುಸ್ತಾಗಿದೆ, ಅದಕ್ಕೆ ಗಾಡಿ ಹತ್ತುತ್ತಾ ಇದ್ದೇನೆ. ಅಂತಪ್ಪ ಆಯ್ತಾ? ಅಲ್ಲೊಂದು ಪಾಪನೂ ಹತ್ತಿದೆ, ನೀನು ಹತ್ತ. ನಮ್ಮನೆ ಹತ್ರ ಸೂಪರ್ ಮಾರ್ಕೆಟ್ಗಿಂತ ಕಡಿಮೆ ಚಿಕ್ಕದು ಗಾಡಿ ಇಲ್ಲಪ್ಪ ಇದು. ಇದು ಒಂದು ಸೂಪರ್ ಮಾರ್ಕೆಟ್ ಥರನೇ ಇದೆ, ಬಟ್ ತರಕಾರಿ ಎಲ್ಲ ಇದೆಯಲ್ವ ಗೊತ್ತಿಲ್ಲ. ಪಾತ್ರೆ ಬಾಣಲಿ ಅದೆಲ್ಲ ಇದ್ದಾವೆ ಕಬ್ಬಿಣದ್ದು. 2,000 ಇದಕ್ಕೆ ಬಾಣಲಿಗೆ. ನಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಏನಿದ್ದು ಫ್ಲಾಸ್ಕ ಏನು? ಫ್ಲಾಸ್ಕು, ಪುಟ್ಟು ಫ್ಲಾಸ್ಕು. ಎಷ್ಟು ಚೆನ್ನಾಗಿದೆ ಪುಟ್ಟು ಫ್ಲಾಸ್ಕ್. ಟೀ ಕಾಫಿ ಅದೆಲ್ಲ ತೊಗೊಂಡು ಹೋಗ್ಬೋದು ಅಂತ ಹಾಕಿದ್ದಾರೆ. ಚೆನ್ನಾಗಿದೆ ಪುಟ್ಟು ಫ್ಲಾಸ್ಕು. ಇದು 29 RMB ಅಂದರೆ ಆಲ್ಮೋಸ್ಟ್ 400 ರೂಪಾಯಿ ಹತ್ತತ್ರ ಆಗುತ್ತೆ. ಇದು ಒಂದೊಂದು ರೈಟು. ಇದು 450, 500 ಆ ಥರ. ಪುಟ್ಟು ಫ್ಲಾಸ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿದೆ. ಬೆಳಗ್ಗೆ ತಾನೇ ಚಟ್ನಿಗೆ ಒಗ್ಗರಣೆ ಹಾಕಿದ್ದೆ ನಾನು. 650 ರೂಪಾಯಿ ಹಾಕಿದ್ದಾರೆ ಇದೊಂದಕ್ಕೆ. ನಾನು ಸ್ವಲ್ಪ ಕಡಿಮೆಗೆ ತೊಗೊಂಡಿದ್ದೆ, ಬೇರೆ ಅಂಗಡಿ ತೊಗೊಂಡಿದ್ದು. ಹಾಂ, ಛತ್ರಿ ಯಾವುದು? ಇದು ಸೂಪರ್ ಮಾರ್ಕೆಟ್ ಇತ್ತಲ್ಲಪ್ಪ ಮುಂಚೆ ಒಂದು, ಅದನ್ನು ಇವಾಗ ಈ ಥರ ಮಾಡಿದ್ದಾರೆ ಅಷ್ಟೇ. ಹೀಗೆ ಬೆಕ್ಕಳಿಗೆಲ್ಲ ಇಲ್ಲಿ ಬೆಡ್ ಇದೆ ನೋಡಿ. ಇಲ್ಲಿ 1-1.5 ಸಾವಿರ ಆಗುತ್ತೆ ಈ ಬೆಡ್ಗೆ. ಫೋಲ್ಡ್ ಮಾಡಿಟ್ಟಿದ್ದಾರೆ. ಕ್ಲಾಕ್ ಎಷ್ಟು ಚೆನ್ನಾಗಿದೆ, ಅಲಾರಾಮ್ ಕ್ಲಾಕ್. ಪುಟ್ಟಾಣಿದು. ಮೀಸೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಮಷೀನ್ ಚೆನ್ನಾಗಿದೆ. ಇದು ಕಲರ್ ಇದು ರಮ್ ಹಾಟ್ ಚಾಕ್ಲೇಟ್ ಫ್ಲೇವರ್ ಮಿನಿಸೋ ಪರ್ಫ್ಯೂಮ್. ಸೊ ಇದನ್ನು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ತೊಗೊಳ್ಳೋಣ ಮಷೀದು ಓಕೆ ಅಂತ. ಇದು ಇನ್ನೊಂದು ಚಿಕ್ಕದು ಕೂಡ ಇದೆ. ಸನ್ರೈಸ್ ಏರ್ ಅಂತ ಇದೆ. ಇಲ್ಲಿ ಟೆಸ್ಟೆಡ್ ಯಾವುದೂ ಫೀಲ್ ಆಯಿತು. ಸನ್ರೈಸ್ ಚೆನ್ನಾಗಿದೆ ಇದು ಪರ್ಫ್ಯೂಮ್. ಇದು ಯಾವುದೋ ಸ್ಕಿನ್ ಟಿಂಟ್ ಎಸೆನ್ಸ್ ಅಂತ ಇದೆ. ನಾನು ಯೂಶಲಾಗಿ ಕ್ರೀಮ್ ಎಲ್ಲ ತೊಗೊಳ್ಳಲ್ಲ, ಸುಮ್ಮನೆ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಪರ್ಫ್ಯೂಮ್ ತೊಗೊಂಡೆ. ಏನಪ್ಪ? ಅಲಾರಾಮ್. ಇನ್ನೇ ವಾಚ್ ಹಾಕೊಳ್ಳಲ್ಲ, ನಂಗೆ ಬೇಡ ಅಂತಿದ್ದವನು. ಇದೇನು ಅಂತ ಕೇಳ್ತಿದ್ಯಾ? ಫೋನ್ ಮಾಡಬೇಡ ಹಂಗೆಲ್ಲ. ಸುಮ್ಮನೆ ಫೋನ್ ಮಾಡ್ತಿಲ್ಲಪ್ಪ ನನಗೆ ಪಪ್ಪಂಗೆ. ಹಸ್ಬೆಂಡ್ ಇಲ್ಲೇನೆ ಬುಧ ರೆಸ್ಟೋರೆಂಟ್ ಇದೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಮನೆಯಲ್ಲಿ ಇಡ್ಲಿ ಸಂಪಣ ಸಾಂಬಾರೆಲ್ಲ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ವಾರಕ್ಕಾದ್ರೂ ಒಂದಿನ ನಿಂಗೆ ರೆಸ್ಟ್ ಬೇಡವಾ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂತಿದ್ದಾರೆ. ಸೊ ಇಲ್ಲೇ ಬುದ್ಧ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಹೋಗ್ತೀವಿ. ಇವಾಗ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇಲ್ಲೊಂದು ಮಸಾಜ್ದು ಚೇರ್ ಬರುತ್ತಲ್ಲ ಅದಿದೆ. ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಈ QR ಕೋಡ್ ಇದೆಯಲ್ಲ, ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿ ಮಸಾಜ್ ಮಾಡಿಸ್ಕೋಬೇಕು. ಚೇರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ಅಂತ ತಳ್ತಾ ಇದೆ ನನ್ನ. ಅಂದರೆ ಇನ್ನೂ QR ಕೋಡ್ ಸ್ಕ್ಯಾನ್ ಮಾಡಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಹಿಂದ್ಗಡೆ ತಳ್ತಾ ಇದೆ ನನ್ನ, ಕೆಳಗೆ ಇಳಿಸ್ತಾ ಇದೆ ಅಲ್ಲಿ. ಪುಷ್ ಮಾಡ್ತಿದ್ದೆ ಹಿಂದ್ಗಡೆಯಿಂದ ನನ್ನ. ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಲ್ವಾ, ಅದಕ್ಕೆ ಎದ್ದೋಗಿ ಅಂತ ಹೇಳ್ತಾ ಇದೆ ನನಗೆ. ಚೇರು ಇಷ್ಟು ಹೈಟಿಗೆ ಬಂದಿದೆ, ಮತ್ತೆ ಒಳಗೆ ಹೋಗ್ತಿದೆ ನೋಡಿ. ಈಗ ಒಳಗೆ ಹೋಗ್ತಾ ಇದೆ, ತಳ್ತಾ ಇದೆ ಎದ್ದೋಗಿ ಅಂತ. ಎದ್ಮೇಲೆ ಈಗ ಚೇರ್ ಒಳಗಡೆ ಹೋಯ್ತು. ಇಲ್ಲಿವರೆಗೂ ಬಂದು ಪುಷ್ ಮಾಡಿ ನನ್ನ ಕೆಳಗೆ ಇಳಿಸಿದೆ. 5 ನಿಮಿಷದ ಮೇಲೆ ಕೂತ್ಕೊಂಡ್ರೆ ಸುಮ್ಮನೆ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿದೆ ಮಸಾಜ್ಗೆ ಕೂತ್ಕೊಳ್ಳಿಲ್ಲ ಅಂದರೆ ಎತ್ತಿ ಹಿಂಗೆ ಪುಷ್ ಮಾಡೋದು ಆಚೆಗೆ. ಫ್ರೆಂಡ್ ಒಳಗಡೆ ಬಂದಿದ್ದೀವಿ, ಬೇಗ ಬಂದಿದ್ದೀವಿ. ಇವಾಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ನೂಡಲ್ಸು, ಫ್ರೈಡ್ ರೈಸು. ಇದು ನೂಡಲ್ಸ್ ಒಂಥರ ಅಕ್ಕಿ ನೂಡಲ್ಸ್. ಇದು ಎಲ್ಲ ಫ್ರೆಶ್ ಆಗಿ ಮಾಡಿ ಇಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬ್ರಾಕ್ಲಿ ಎಲ್ಲ ವೆಜಿಟೇರಿಯನ್ ಇಲ್ಲೆಲ್ಲ ಇಡ್ತಾರೆ.
ಬಿಸಿ ನೀರು ಹಾಕಿ ಸ್ಟವ್ ಆನ್ ಮಾಡ್ತಾರೆ. ಸೊ ಬಿಸಿ ಬಿಸಿಯಾಗಿರುತ್ತೆ. ಇದು ಮಶ್ರೂಮು, ಆಲೂಗೆಡ್ಡೆ, ದಂಟಿನ ಸೊಪ್ಪು, ಕೆಂಪು ದಂಟು, ಇದು ಕಾರ್ನ್ ಏನೋ ಹಾಕಿದ್ದಾರೆ. ಇದು ಸ್ವೀಟ್ ಇರುತ್ತೆ. ಇದು ಹಾಗಲಕಾಯಿ, ಬೀನ್ಸ್ ಮತ್ತು ತೋಫು, ಮಾಂಸ ಅಲ್ಲ ಇದು ತೋಫು. ಮತ್ತು ಇದು ಖಾರವಾಗಿರುತ್ತೆ ಸ್ಪೈಸಿಯಾಗಿ, ಹೂಕೋಸು. ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬೇಗ ಖಾಲಿ ಆಗುತ್ತೆ. ಕರ್ಬೂಜ, ಪಿಜ್ಜಾ ಇಟ್ಟಿದ್ದಾರೆ, ಕಿಚನ್ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಸೌತೆಕಾಯಿ, ಟೊಮೆಟೊ ಎಲ್ಲ ಇಡ್ತಾರೆ. ಇದೆಲ್ಲ ಪಿಕಲ್. ಇದು ಎಲ್ಲ ವೆಜ್ಜೇ. ಇದು ಕಲರ್ ಇಲ್ಲಿ ಏನು ಕಾಣಿಸ್ತಿದೆ, ಇದೆಲ್ಲ ಪ್ರತಿಯೊಂದು ವೆಜ್ಜೇನೆ. ಕಿಮ್ಚಿ ಅಂತ ನಾವು ಕೇಳಿರ್ತೀರ ಕೊರಿಯಾದಲ್ಲಿ. ಸೊ ಅದೇ ಥರ ಪಿಕಲ್ ಅಷ್ಟೇ. ಬೌಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬೌಸು, ಆಲೂಗಡ್ಡೆ, ಮಾಂತವ್, ಬೌಸು, ಪೊಟ್ಯಾಟೊ, ಬೇಬಿ ಪೊಟ್ಯಾಟೋಸ್, ಕುಂಬಳಕಾಯಿ, ಸಿಗುಳಕಾಯಿ, ಜೋಳ, ತರಕಾರಿ ಎಲ್ಲ ಇಲ್ಲೆಲ್ಲ ಗಂಜಿಗಳಿದೆ. ಇಲ್ಲಿ ತರಕಾರಿ ಗಂಜಿ, ಮಶ್ರೂಮ್ ಸೂಪ್ ಅಂತೀವಲ್ಲ ಅದು ಸೂಪು, ಇದರಿಂದ ಎಲ್ಲ ಗಂಜಿಗಳಿದ್ದಾವೆ ಈ ಕಡೆ. ಇವತ್ತು ಇನ್ನೂ ಟೈಮ್ ಆಗಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು. ಇಲ್ಲೆಲ್ಲ ಕೇಕ್ ಇದೆ ನೋಡಿ, ಬರ್ಗರ್ ಇದೆ, ಕೇಕ್ ಇದೆ. ಇವಾಗ ಜನಗಳು ನಿಧಾನಕ್ಕೆ ಬರ್ತಾ ಇದ್ದಾರೆ. ಬೀನ್ಸ್ ಇಟ್ಟರು ಈಗ ತಗೊಬಂದು, ಬೀನ್ಸು ಮತ್ತು ಇದು ಕೂಡ ತೋಫು. ಇವತ್ತಿನ ಒಂದು ವೀಕೆಂಡ್ ಭಾನುವಾರದ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಇದೇ ಥರ ಚೈನಾ ವಿಡಿಯೋಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡೋದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.